ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ಕೃತಿ. ನೀವು ನೋಡ್ತಿರೋ ಫೋಟೋ ನೋಡ್ತಿರೋ ಸಸಿನ ನಾವು ದೊಡ್ಡ ಗ್ರೋ ಬ್ಯಾಗ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅದು ಅಗಲವಾದ ಗ್ರೋ ಬ್ಯಾಗು. 1.5 ಮಂತ್ ಗ್ಯಾಪಲ್ಲಿ ನಮಗೆ ಪಾರ್ಕೃತಿ ಫರ್ಟಿಲೈಸರ್ ಯೂಸ್ ಮಾಡಿಕೊಂಡು ಮತ್ತು ಅದನ್ನು ಕೇರ್ ಮಾಡಿದ್ದಕ್ಕೆ ನಮಗೆ 1.5 ಮಂತ್ಗೆ ಆ ಗ್ರೋ ಬ್ಯಾಗ್ ಪೂರ್ತಿ ನಮಗೆ ಹೊನ್ಗೊನೆ ಸೊಪ್ಪು, ಇದು ಕೆಂಪು ಹೊನ್ಗೊನೆ ಸೊಪ್ಪು ಸಿಕ್ಕಿದೆ. ಸೊ ನಮಗಿದು ತುಂಬ ಹೆಲ್ತ್ಗೆ ಒಳ್ಳೆಯದು. ಜೊತೆಗೆ ಎಲ್ಲ ಥರ ಕಾಳುಗಳ ಜೊತೆ ಹಾಕಿ ಮಾಡುವಂಥ ಸೊಪ್ಪು ಇದು. ನಾವು ಮನೇಲೇ ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡು ಇವತ್ತು ಹಾರ್ವೆಸ್ಟ್ ಮಾಡ್ತಿರೋದು ನಮಗೆ ತುಂಬ ಖುಷಿ ಇದೆ. ಸೊ ನಾವೇ ಸ್ವಲ್ಪ ಸಮಯ ಕೊಟ್ಟರೆ ಯಾವುದೇ ಥರ ಕೆಮಿಕಲ್ ತಿಂದಿರ ನಾವು ಹೆಲ್ತಿಯಾಗಿ ನಮ್ಮನೇಲೇ ನಾವು ನಮ್ಮ ತರಕಾರಿ ಆಗಲಿ ಸೊಪ್ಪಾಗಲಿ ಬೆಳ್ಕೋಬೋದು. ಇವತ್ತು ಆ ಬ್ಯಾಗ್ ಪೂರ್ತಿ ಸೊಪ್ಪು ಇರೋದನ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಇದರಿಂದ ರುಚಿಯಾಗಿ ನಮ್ಗೆ ಯಾವ ಥರ ಅಡುಗೆ ಬೇಕೋ ಸೊಪ್ಪಿಂದ ಹೆಲ್ದಿಯಾಗಿ ನಾವು ಎಲ್ಲ ಥರ ಸೊಪ್ಪನ್ನು ಇದೇ ಥರ ನಾವು ಬೆಳಿಬೋದು. ಸೊ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಈಗ ನಾವು ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ರೆ ಕೆಮಿಕಲ್ಸ್ ಯೂಸ್ ಮಾಡಿ ಸೊಪ್ಪನ್ನು ಬೆಳೀತಾ ಇರೋದಾಗಲಿ, ಕೆಮಿಕಲ್ಸ್ ಯೂಸ್ ಮಾಡಿ ಸೊಪ್ಪನ್ನು ಫ್ರೆಶ್ ಮಾಡ್ತಿರೋದಾಗಲಿ ನೋಡ್ತಾ ಇದ್ದರೆ ನಾವು ಕೆಮಿಕಲ್ಸ್ನ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಅದ್ರ ಬದಲು ನಾವು ಸ್ವಲ್ಪ ಸಮಯ ಕೊಟ್ಟರೆ ಹೆಲ್ದಿಯಾಗಿ ಆರ್ಗ್ಯಾನಿಕ್ ಆಗಿ ನಮ್ಮನೇಲೇ ನಾವು ಬೆಳ್ಕೊಂಡು ತಿನ್ಬೋದು. ಎಲ್ಲ ಥರ ತರಕಾರಿನೂ ನಾವು ಟ್ರೈ ಮಾಡಿ ಬೆಳೆಸ್ಬೋದು ಮನೇಲೇ. ಸ್ವಲ್ಪ ಸಮಯ ಕೊಡಬೇಕಷ್ಟೆ.